ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೆ.ಬಿದರೆ ಅನಂತು. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ 21. ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿಃ ಛಂದೋನಷ್ಟುಪ್ ತಥಾ ದೇವೋ ಭಗವಾನ್ ದೇವಕೀ ಸುತಃ. ಯಾವುದೇ ವೇದ ಮಂತ್ರಗಳಿಗೆ ಒಬ್ಬ ಋಷಿ, ಛಂದಸ್ಸು ಹಾಗೂ ಆ ಮಂತ್ರದ ದೇವತೆ ಇರ್ತಾರೆ. ಋಷಿ ಅಂದರೆ ಆ ಮಂತ್ರವನ್ನ ಬರೆದವರಲ್ಲ, ಬದಲಾಗಿ ಆ ಮಂತ್ರ ಶಕ್ತಿಯನ್ನು ಜಗತ್ತಿಗೆ ದರ್ಶನ ಮಾಡಿಸಿದವರು ಅಂತ ಅರ್ಥ. ಛಂದಸ್ಸು ಅಂದರೆ ಮಂತ್ರದ ಲಯ, ಅಕ್ಷರಗಳ ವಿನ್ಯಾಸ, ಮಾತ್ರೆ, ಹೀಗೆ ಇದು ಮಂತ್ರದ ವ್ಯಾಕರಣ ಭಾಗವಾಗಿರುತ್ತೆ. ಇನ್ನು ಪ್ರತಿಯೊಂದು ಮಂತ್ರಕ್ಕೂ ಒಬ್ಬ ದೇವತೆ ಇರುತ್ತಾರೆ. ಆ ಮಂತ್ರ ಆ ದೇವತೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕಗಳಿಗೆ ವೇದವ್ಯಾಸರು ಋಷಿಗಳು ಮತ್ತು ಇದು ಅನುಷ್ಟುಪ್ ಛಂದಸ್ಸಿನಲ್ಲಿ ಇದೆ. ಈ ಮಂತ್ರದ ದೇವತೆ ಭಗವಾನ್ ದೇವಕೀ ಸುತಃ, ದೇವಕಿಯ ಮಗನಾದ ಶ್ರೀ ಕೃಷ್ಣ ಪರಮಾತ್ಮನೇ ಆಗಿರುತ್ತಾನೆ. ಅಮೃತಾಂಶೋದ್ಭವೋ ಬೀಜಂ ಶಕ್ತಿ ದೇವಕಿ ನಂದನಃ ತ್ರಿಸಾಮಾ ಹೃದಯಂ ತಸ್ಯ ಶಾಂತ್ಯರ್ಥೇ ವಿನಿಯುಜ್ಯತೆ. ಅಮೃತಾಂಶೋದ್ಭವೋ ಬೀಜಂ, ಇದು ಬೀಜ ಮಂತ್ರದ ತತ್ವ ಆಗಿದೆ. ಈ ಸೂತ್ರದ ಬೀಜವು ಅಮೃತಾಂಶೋದ್ಭವನು, ಅಂದರೆ ಚಂದ್ರನ ಹುಟ್ಟಿಗೆ ಕಾರಣನಾದವನು. ಬೀಜ ಶಕ್ತಿಯು ದೇವಕೀ ನಂದನನಾದ ಶ್ರೀಕೃಷ್ಣ ಪರಮಾತ್ಮನು, ತ್ರಿಸಾಮ ಸ್ವರೂಪನಾದ ಭಗವಂತನು ಇದರ ಹೃದಯವಾಗಿದ್ದು, ಶಾಂತಿ ಮತ್ತು ಮಂಗಳಕ್ಕಾಗಿ ಇದನ್ನು ಜಪಿಸುತ್ತಿದ್ದೇನೆ. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಸರ್ವವ್ಯಾಪಿಯಾದ, ಸದಾ ವಿಜಯಶಾಲಿಯಾದ, ಮಹಾವಿಷ್ಣುವಾದ, ಸೃಷ್ಟಿಗೆ ಕಾರಣನಾದ, ಮಹೇಶ್ವರನಾದ, ಅನೇಕ ರೂಪಗಳನ್ನು ಧರಿಸಿರುವ, ದೈತ್ಯರನ್ನು ಸಂಹರಿಸುವ ಪುರುಷೋತ್ತಮನಿಗೆ ಅರ್ಥಾತ್ ಶ್ರೀಕೃಷ್ಣ ಪರಮಾತ್ಮನಿಗೆ ನಾನು ನಮಸ್ಕರಿಸುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ನಾರಾಯಣಾಯ. ಓಂ ವಿಷ್ಣವೇ ನಮಃ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಶುದ್ಧೋದ್ಧವೋಖಿಲಾಧಾರೋ ಭಗವಾನ್ ಭಕ್ತವತ್ಸಲಃ. ಸರ್ವೇಷಾಂ ರಕ್ಷಕರ್ತಾ ಚ ವಿಷ್ಣು ಸರ್ವಗತಃ ಪ್ರಭು. ಮಂಗಲಮಂ ಭಗವಾನ್ ವಿಷ್ಣು ಮಂಗಲಮಂ ಗರುಡಧ್ವಜ. ಮಂಗಲಂ ಪುಂಡರೀಕಾಕ್ಷ ಮಂಗಲಾ